ಎಲ್ಲೋಗ ನೀವನು ಅಲ್ಲ ಗದ್ದೆ ತಾಗ ತಿರ್ಗಿ ನೋಡ್ತಾನ ನೋಡ್ ಮಗ. ಅಯ್ಯೋ ನಂಗೆ ಏನೇ ಹೇಳ್ಬಿಟ್ಟೋದಾರೆ ಇವರು, ಹೇಳ್ಬಿಟ್ಟೋದಾರೆ ಹೇಳಿ ಅದೇ ಎಲ್ಲೋದ್ರಕ್ಕಂತ ಹೋಗಿ. ಹಂಗಲ್ಲ ಇಲ್ಲಿ ಹೊಲ ಕುಯ್ದ್ಬಿಟ್ಟು ಆರ ಹಾಕಿವಿ. ಹಾಂ ಹೊಲ್ತಾಗ ತಿರ್ಗಿ ನೋಡವನ ನೋಡು, ರಾಗಿ ಎಲ್ಲ ಕಟ್ಟದ ಕಟ್ಬಿಟ್ಟು ಒಂಥ ಗುಡ್ಡೆ ಒಟ್ಟದ ಅನ್ನಂಗಿಲ್ಲ, ತಿರ್ಗಾಕ್ ಹೋಯ್ತಾವನೆ. ಅಯ್ಯೋ ಕೊರೆ ಬೇರೆ ಹುಸಿಯನ್ ಬೀಳ್ತೈತೆ ಇವತ್ತು ಬೇರೆಯ. ಅಯ್ಯೋ ಭಾರಿ ಕೊರೆ. ಅಯ್ಯೋ ಎಲ್ಲಿ ಕುಯ್ದಿದಾವ ಮಗ, ಇನ್ನೂ ಅರ್ಧ ಹೊಲ ಹಂಗೆ ಇಲ್ವಾ? ನೆನ್ನೇನು ಮನೇನು ಕುಯ್ದಿದ್ದಲ್ವ ಮಗ, ಒಣಗೋಯ್ತವೆ ರಾಗಿ ಉದ್ರೋಯ್ತವೆ ಅಂದ್ಬಿಟ್ಟು ಎತ್ತಾಕದಂತ ಎತ್ತಾಕ್ತಾವೆ. ನಾವು ಮನೇಲೆ ಕುಯ್ಕೊಂಡು ಕಣ್ಮಗ, ಡೈಲಿಯಾ ಆದಷ್ಟು ಕುಯ್ದ್ಬಿಟ್ಟು ಹೋಗದ ಅಂತ ಕಣ್ಮಗ. ಅಯ್ಯೋ ಹೇಳ್ತೀಯಲ್ಲ, ದುಡ್ಡು ಕೊಡ್ತೀನಿ ಅಂದ್ರೂ ಯಾರು ಕೆಲ್ಸಕ್ಕೆ ಬರೋಲ್ರು. ಕಷ್ಟ ಕಣ, ಹಿಂಗಾದ್ರೆ ಮುಂದಕ್ಕೆ ವ್ಯವಸಾಯ ಕಷ್ಟ ಕಣ. ಚೆನ್ನಾಗೈತೆ ರಾಗಿ? ಅಷ್ಟು ಕಷ್ಟ ಕಣ. ಒಂದಕ್ಕೆ ನೀರು ಹೊಡ್ತೀನಿ, ಅದೊಂಚೂರು ಪರವಾಗಿಲ್ಲ. ನೀವು ಅಲ್ಲೆಲ್ಲ ಆವಲ್ತ ಚೆನ್ನಾಗಿದೆ ರಾಗಿ. ಅಯ್ಯೋ ಮಳೆ ಬರ್ತದೆ ಅಂತ ಹಾಕ್ಬಿಟ್ಟೆ ಕಣೋ, ಮಳೆನೂ ಬರ್ನಿಲ್ಲ ಏನೂ ಬರ್ನಿಲ್ಲ. ಈ ಸಲ ಆರಂಭಕ್ಕೂ ಇಟ್ಕೊಟ್ಬಿಡ್ತು ನೋಡು ಮಳೆ. ಹೊಗೆ ಸೊಪ್ಪು ಬೇಡ ಬೇಡ ಅಂದ್ರೂ ಉಯ್ತದೆ, ಬೇಕು ಅಂದ ಬಳಿಗೆ ಮಳೆ ಉಯ್ಯಕ್ಕಿಲ್ಲ ಕಣ್ಮಗ. ಆ ಹೊಲಕ್ಕೂ ನೀರು ಹೊಡ್ಸೀನಿ ನೋಡದ, ಇನ್ನೂ ಬಂದಿಲ್ಲ ಅದು. ಈಗ ಒಂಚೂರು ಕಾಸಕ್ಕೆ ಆಗದೆ, ಬಂದ್ಮೇಲೆ ಕುಯ್ಸಾಕ್ಬೇಕು. ಅಯ್ಯೋ ಆಯ್ಕಿಲ್ಲ ಕಣ್ಮಗ, ಅಯ್ಯೋ ನನಗೆಲ್ಲ ಆಯ್ಕಿಲ್ಲ. ಸೊಂಟ ನೋವು, ಮುಯ್ಯಾಳು ಮಾಡ್ಕೊತೀನಿ ಒಬ್ರನ್ನಾದ್ರೂ. ಅವನು ಸರಿಯಾಗಿದ್ರೆ ನಮ್ಮನೆ ಯಾಕೆ ಹಿಂಗಾಯ್ತಿತ್ತೋ, ಅವನು ಸರಿಯಾಗಿದ್ರೆ ಎಲ್ಲ ಸರಿಯಾಗೋದು. ನನ್ನ ಮಗ ಬೆಳಗ್ಗೆ ಎದ್ದೋದನು ಹೊಲ್ತಾಗ ತಿರ್ಗಿ ನೋಡೋಣ ನೋಡು. ಹೋಟ್ಲು ತಗೋತವನೆ, ನಾವು ನೋಡಿದ್ರೆ ಇಲ್ಲಿ ಬಂದು ತಿಕೇರಿ ಕೆಲಸ ಮಾಡೋದು, ಅವನು ಹೋಟ್ಲು ತಗ ಕೂತ್ಕೊಳ್ಳೋದು. ಬರಲಿ ಇವತ್ತು ಮಾಡ್ತೀನಿ ನನ್ನ ಮಗಂಗೆ. ದಳ್ಳಾಳಿ ಮಾಡಕ್ ಹೋಗವನೆ, ದಳ್ಳಾಳಿಯ ಮನೆ ಕೆಲಸ ಬಿದ್ದಿದ್ರು. ಹಿಂಗೆ ಕಣೋ, ಹಿಂಗೆ ಇವನು ಮನೆ ಕೆಲಸ ಅಂದರೆ ಐಕಿಲ್ಲ ಇವನಿಗೆ. ಸುಮ್ಮನಿರು, ನಾನೇ ಮಾಡೋದು ಬಿಟ್ಬಿಡ್ತೀನಿ, ಅದು ಏನು ಮಾಡ್ಕೊಂಡದ್ದು ನೋಡದ. ಮಾಡೋಕ್ಕಿಲ್ಲ ಕಣ ಇವನು ಮಾಡೋಕ್ಕಿಲ್ಲ. ನಾನು ಇರೋವರಿಗೆ, ನಾನು ಸತ್ತ ಮೇಲೆ ಗದ್ದೆವಲ್ಲ ಇವನು ಎಲ್ಲಾನು ಹಂಗೆ ಬಿಟ್ಬಿಡ್ತಾನೆ ನೋಡ್ಕೋಬೇಕಾದ್ರೆ. ಇವನು ವ್ಯವಸಾಯ ಮಾಡೋ ಹುಟ್ಟಿಲ್ಲ ಬಿಡೋ ಇವನು. ಸರಿ ಕಣ್ಮಗ, ನಂಗೂ ಒಂಚೂರು ಕೆಲಸ ಅದೇ, ಅರಿ ಕಟ್ಬಿಟ್ಟು ಹೋಯ್ತೀವಿ. ಇನ್ನು ಬಿಸಿಲು ಬಂದ್ಬಿಟ್ರೆ ಕಟ್ಟಕ್ಕಾಯ್ಕಿಲ್ಲ ಅಲ್ವಾ? ಅಯ್ಯೋ ರಾಮ, ಮನೆಯಿಂದ ಹೊರಗಡೆಕ್ಕೆ ಬರಕಾಯ್ತಲ್ಲ. ಹೆಂಗೋ ಬಂದಿದ್ದೀರಲ್ಲ, ಹೆಂಗೋ ಮಾಡ್ತಾ ಇದ್ದೀರಲ್ಲ, ಮಾಡಿ ಮಾಡಿ. ನಾನು ನಿಮ್ಮನ್ನ ಮಾತಾಡ್ಸ್ಬಿಟ್ಟು ಅರ್ಧ ಕೆಲಸ ನಾನೇ ಕಿತ್ಕೊಂಡಂಗಾಯ್ತು. ಅಯ್ಯೋ ಏನಿಲ್ಲ ಬಿಡು ಮಗ, ಏನು ಇಷ್ಟಕ್ಕಂತ ಅರಿ ಕಟ್ಬಿಟ್ಟು ಹೋಯ್ತೀವಿ. ಆದರೆ ಸಂಜೆ ಒಪ್ಪತ್ತು ಕುಯ್ದಾಕ್ತೀವಿ. ಸರಿ ಕಣ, ಬರ್ತೀನಿ. ಅಲ್ಲ ಕಣ್ಮಾವ, ಇವ್ರು ಸರಿಯಾದವ್ರು ಕಂದ್ಬಿಡಿ. ಅಲ್ಲ ಹೋಟ್ಲು ತಗೋತಾರಂತಲ್ಲ. ಅಯ್ಯೋ ಏನು ಮಾಡೋದು ಮಗ, ನನ್ನ ಮಗನಿಗೆ ಎಷ್ಟು ಗುದ್ರುವೆ ಬುದ್ಧಿ ಇಲ್ಲ. ಅಲ್ಲ ಇಲ್ಲಿ ನೋಡಿದ್ರೆ ಎಲ್ಲ ಹಾಸ್ಕೊಂಡು ಕೂತದೆ ಕೆಲಸ. ಒಂದು ಕೆಲಸ ಆಗಿದ್ರೆ ಒಂದಾಗಿಲ್ಲ. ಆ ಹೊಲದಲ್ಲಿ ಬೇರೆ ರಾಗಿ ಬಂದು ಕೂತದೆ, ಕುಯ್ಬೇಕು. ಇವ್ರು ಹಿಂಗೆ ಹೋಟ್ಲು ಗಿಟ್ಲು ಕೂತ್ಕೊಂಡ್ರೆ ಮಾಡೋರು ಯಾರು ಮನೆ ಬಂಗವ? ಇವನೇನೋ ತಿಳ್ಕೊಬಿಟ್ಟು ನನ್ನ ಕೈಲಿ ಆದದ ಮಗ, ನನ್ನ ಕೈಲಿ ಆದದ ಹೇಳು. ಬಗ್ಗಿದ್ರೆ ಸೊಂಟ ನೋವು, ಕೂತ್ಕೊಂಡ್ರೆ ಮಂಡಿ ನೋವು. ಭಾರಿ ಹಿಂಸೆ ಕೊಡ್ತಾವ ನನಗೆ ಇವನು. ಸುಮ್ಮನಿರಿ, ಅತ್ತೆಯಿಂದಕ್ಕಂತ ಹೆಚ್ಕೊಂಡಿರೋದು. ನಾವೇನಾದ್ರು ಒಂದು ಮಾತಾಡ್ ಮಗಂಗೆ ಬೈದ್ರೆ ಏನು ನಮ್ಮ ಜೊತೆನೇ ಜಗಳಕ್ಕೆ ಬಂದ್ಬಿಡ್ತಾರೆ. ಅಯ್ಯೋ ಆ ಬಡ್ಡಿ ಇವಾಗಿಂದಲ್ಲ ಕಣ್ಮಗೋ, ಇವಾಗಿಂದಲ್ಲ ಅವಾಗ್ಲಿಂದ ಹಂಗೆಯ. ನನ್ನ ಕೈಲಿ ಒಂದು ಮಾತಾಡ್ಸಕ್ಕೆ ಬಿಡ್ತಿದ್ದಿಲ್ಲ ಮಗುಂಗೆ. ಅದಕ್ಕೆ ಇವ್ರು ಹೆಚ್ಕೊಂಡಿರೋದು, ಅದಕ್ಕೆ ಹಿಂಗೆ ಆಗಿರೋದು. ಅವ್ರ ಮಗ ಅದಕ್ಕೆ ಹಿಂಗೆ ಆಗಿರೋದು. ನೀವೇನಾದ್ರು ತಿಳ್ಕೊಳ್ಳಿ ಮಾವ. ಹುಟ್ಟು ಸೋಂಬೇರಿ ಕಂದು ಮಗ. ಮೈ ಬಗ್ಸ್ ದುಡಿಯೋಕಿಲ್ಲ ಗದ್ದೆ ಹೊಲದಲ್ಲಿ.
ಅಯ್ಯೋ ನಾವಾಗ್ಲಿಂದ ಹಂಗೆ ಕಣ್ಮಗು ಹಂಗೆ ನನ್ನ ಕೈಲಿ ಮಾಡಿಸಿ ಸಾಯಿಸ್ಬಿಡ್ತಾಳೆ ಇವಳು ನನ್ನ. ಆತ ನಂಗಿಲ್ಲ ಒಂದು ಬಿಡಂಗಿಲ್ಲ. ಗಂಡನ್ ಕೇಳಿದ್ರೆ ನಿಮ್ಮ ಮಗನ್ ಕೇಳಿದ್ರೆ ಅತ್ತೆ ಬರ್ನಂತ ಹೇಳು ಪತ್ರಕನ್ನವ ಏನು ಮಾಡೋಣ ಹೇಳು ಕೇಳಕ್ಕವೆ. ಹೇಳ್ತೀನಿ ಬಿಟ್ಟು ಮಗ ಬರಲಿ ತಡಿ ಒಂಚೂರ. ಸರಿ ಕಣ್ಮಗ ಹೋಗೋದಾದ್ರೆ ಹೋಗು. ಅಡುಗೆ ಗಿಕ್ಕೆ ಮಾಡೋಕು ಬಿಸಿಲು ಬತ್ತೈತೆ. ಇರೋದನ್ನ ಬೇಕಾದ್ರೆ ನಾನು ಗುಡ್ಡೆ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ಇನ್ನೊಂದು ಚೂರಲ್ವಾ. ಇಬ್ರು ಮಾಡ್ಬಿಟ್ಟು ಹೋಗೋದು ಬನ್ನಿ, ಒಬ್ರೇನು ಆಡಿರಿ. ಐಕ್ಳುಗಳು ಸ್ಕೂಲ್ಗೆ ಹೋದವೇನೋ ಮಾಡ್ಕೊಡು ಮಗ. ಅಯ್ಯೋ ಇವತ್ತು ಭಾನುವಾರ ಕಣ್ಮವ. ಸರಿ ಕಣ್ಮಗ ಸರಿ ಒಂಚೂರ ಪಟ್ ಅಂತ ಮಾಡ್ಬಿಟ್ಟು ಹೋಗೋದು ಬಾ.